आप देख रहे हैं बीजापुर इन्फो। मैं आपके साथ जाफर कलादगी। कर्नाटका पब्लिक सेफ्टी इन्फोर्समेंट लॉ 2017 के बारे में जागरूकता बढ़ाने के मकसद से आज बीजापुर जिला पंचायत ऑफिस में जिला प्रशासन और जिला पुलिस विभाग के सहयोग से एक वर्कशॉप का आयोजन हुआ। यह कानून राज्य के सभी कॉरपोरेशन स्टेटस के शहरों पर होगा लागू, जहां 24 घंटों में 500 से अधिक लोग एक साथ जमा हो सकते हैं। मिसाल के तौर पर त्योहारों और कार्यक्रमों में इस कायदे के अनुसार पब्लिक गैदरिंग की निगरानी के लिए सीसीटीवी कैमरे लगाना और उस डाटा को 30 दिनों तक सेव रखना जैसे कई प्रावधान इस कानून में है। इस कानून का मकसद मुख्य रूप से लोगों की सुरक्षा है। इस मौके पर डीसी वाईएस पाटिल, एसपी प्रकाश निकम, एडिशनल एसपी ನೇಮಗೌಡ रहे मौजूद। ಅವರದು ಎದುರುಗಡೆ ಇದು ಬಾಂಬ್ ಬ್ಲಾಸ್ಟ್ ಆಗಿತ್ತು। ಸೊ ಅದಕ್ಕೆ ಸರ್ಕಾರ ಯೋಚನೆ ಮಾಡಿ ಇದು ಎಲ್ಲಾ ಕಡೆ ಪೊಲೀಸ್ಗೆ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ। ಐ ಕ್ಯಾನ್ ನಾಟ್ ಗಿವ್ ಆಲ್ ದಿ ಕಾನ್ಸ್ಟೇಬಲ್ಸ್ ಟು ಒನ್ ಶಾಪ್ ಆರ್ ಇನ್ ಕ್ರೌಡೆಡ್ ಏರಿಯಾ। ಪೊಲೀಸ್ಗೆ ಕೂಡ ಕೆಲವು ಲಿಮಿಟೇಷನ್ಸ್ ಇದೆ। ಅದಕ್ಕೆ ಇನ್ ಆರ್ಡರ್ ಟು ಪ್ರಿವೆಂಟ್ ಕ್ರೈಮ್ಸ್ ಆರ್ ಇನ್ ಆರ್ಡರ್ ಟು ಪ್ರಿವೆಂಟ್ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ನಮ್ದು ಕೂಡ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ। ನಮ್ದು ಕೂಡ ಬಿಸಿನೆಸ್ ಕಮ್ಯುನಿಟಿದು ಕೂಡ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ। ನಮ್ಮ ಬಿಜಾಪುರಲ್ಲಿ ತಾವು ಪರ್ಟಿಕ್ಯುಲರ್ಲಿ ಏರ್ಬೇಸ್ ಮಾರ್ಕೆಟ್, ಗಾಂಧಿ ಚೌಕ್, ಆಮೇಲೆ ಅದು ಸರಾಫ್ ಅಂಗಡಿ ಬಾಜಾರ್ ಇದೆ, ಅಲ್ಲಿ ಬಹಳ ಯಾವಾಗ್ಲೂ ಬಹಳ ರಶ್ ಇರುತ್ತೆ। ಸೊ ತಮ್ದು ಕೂಡ ಕೆಲವು ರೆಸ್ಪಾನ್ಸಿಬಿಲಿಟಿ ಇದಾರೆ। ಈ ಆಕ್ಟ್ ಅಲ್ಲಿ ಕೆಲವು ಸಿಂಪಲ್ ಮೇಜರ್ಸ್ ಆಗ್ತಾರೆ। ಇದು ಆರ್ ಇನ್ ಅ ಡೇ ದೇರ್ ಆರ್ 500 ಫುಟ್ ಪ್ರಿಂಟ್ಸ್, 500 ಜನ ಹೋಗೋ ಬರೋದು, ಯಾವ್ದು ಶಾಪ್ ಇದ್ರೆ, ಯಾವ್ದು ಇದು ಬಜಾರ್ ಇದ್ರೆ ಅಲ್ಲಿ ಕೆಲವು ಮೇಜರ್ಸ್ ತಗೋಬೇಕು। Failure to provide public safety measures. The Assistant Commissioner of Police or SDPO of the DSP ಅವರಿಗೆ ರಿಪೋರ್ಟ್ ಕೊಟ್ಟರು ಅಂತಂದ್ರೆ ಇವರು ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಸಂಬಂಧಪಟ್ಟ ಡಿಎಸ್ಪಿ ಅವರು 15 ದಿವಸ ಕಾಲಾವಕಾಶ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ನಿಮ್ದು ಎಕ್ಸ್ಟೆನ್ಷನ್ ಕೇಳಲಿಕ್ಕೆ ಅವ್ರಿಗೆ ಏನೋ ಒಂದು ಅಧಿಕಾರ ಇದೆ। ಯಾಕೆ ನೀವು ಮಾಡಿಲ್ಲ ಅಂತ ಅವರು ಕೇಳಬಹುದು। ಕೇಳಿ ಮುಂದೆ ಏನ್ ಮಾಡಬಹುದು ಅಂತಂದ್ರೆ issued under subsection 1 fails to comply with the directions of notice, the concerned ACP or DSP may ಕೊಟ್ಟದ್ದು ಸ್ಯಾಟಿಸ್ಫ್ಯಾಕ್ಟರಿ ಅನಿಸಲಿಲ್ಲ ಅಥವಾ ನೀವು ಕಂಪ್ಲೈ ಮಾಡಿಲ್ಲ ಅಂತಂದ್ರೆ ನಿಮಗೆ ಆ ಒಂದು ಎಸ್ಟಾಬ್ಲಿಷ್ಮೆಂಟ್ ಓನರ್ ಅಥವಾ ಮ್ಯಾನೇಜರ್ಗೆ ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ 10,000 ದಂಡ ಹಾಕ್ಲಿಕ್ಕೆ ಆಕ್ಟ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅವ್ರ ಮೇಲೆ। और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।